ನಾನು ಇದ್ದಾಗ ನಮ್ಮ ಮನೆಯಿಂದ ಕಸ ಎಲ್ಲ ಗುಡಿಸ್ತಿದ್ದೆ. ಯಾತ್ಯಾತು ಗುಡಿಸಿಲ್ಲ ಇವಳು. ನಾನೆಲ್ಲ ಎಷ್ಟು ಸಕ್ಕಳಾಗಿ ಇಟ್ಕೊಂಡಿದ್ದೆ. ಎಲ್ಲ ಮುಸ್ರೇನೋ ತೊಳೆದಿಟ್ಟು ಒಂದೆರಡು ಬಟ್ಟೆ ಇನ್ನೊಂದು ಎರಡು ಇದಾವೆ ಒಗ್ದಾಕತ್ತ ಹೋಗ್ತೀನಿ. ಪಾಪ ಅವಳಿಗೆ ಬದುಕು ಮಾಡ್ಕೊಂಬಕ್ಕ ಆಗಲ್ಲ. ಏನು ಮಾಡ್ತೀವಿ ಒಂದಿಟ್ಟು ಬದುಕು ಮಾಡಿಕೊಟ್ರೆ ಅತ್ತ ಇರ್ತಾಳೆ. ಮನೆಯಿಂದ ಎಷ್ಟೋ ಒಂದು ಜಾಗ ಐತೆ, ಇಲ್ಲಿರೋದಕ್ಕೆ ಪರವಾಗಿಲ್ಲ. ಎಲ್ಲ ಜಾಗ ಮಸ್ತಾಗೈತಿ, ನೀಟಾಗೆಲ್ಲನ ಚೆನ್ನಾಗೈತೆ ನಮ್ಮ ಮನೆಯಿಂದ ಜಾಗ. ಮನೆ ಬಾಗ್ಲಾಗೆ ಕಸ ಹೊಡ್ಕೊಂಡು ಅಚ್ಚುಕಟ್ಟಾಗಿ ಇಕ್ಕೊಂಡ್ರೇನೆ. ಕಸನೇ ಹೊಡೆದಿಲ್ಲ ದರಿದ್ರದವಳು, ಎಲ್ಲ ಹಿಂಗೆ ಬಿಡ್ಕೊಂಡವಳು. ಏನು ಮಾಡ್ತೆ ಪಾಪ ಅವಳಿಗೆ ಹುಡುಗರದೇ ಸಿಂಟಿ. ಒಂದಿಟ್ಟು ಹೇಳಿದ ಮತ್ತೆ ಕೇಳಲ್ಲ, ಏನಿಲ್ಲ. ಅದಕ್ಕೇನೆ ನಾನೇ ಬದುಕು ಮಾಡಿಕೊಟ್ಟು ಹೋಗ್ತೀನಿ ಎಲ್ಲ. ಇನ್ನೇನು ಅಲ್ಲಿನ್ನೇನು ಮಾಡೋ ಬದುಕಿನ್ನೇನೈತಿ, ಅವಳು ಮಾಡ್ಕೊಂತಾಳೆ. ಅಲ್ಲೇನಂತ ಬದುಕಿಲ್ಲ ಏನಿಲ್ಲ. ಅವಳು ಇನ್ನೇನು ಗಿರ್ಜಿಂಬೆಲ್ಗೂ ಹೋಗಲ್ಲ, ಏನಿಲ್ಲ, ಮಾಡ್ಕೊಂತಾಳ್ತೀರ. ಅತ್ತೆ ಅದೊಂದಿಟ್ಟು ಎಲ್ಲ ಸಗಣಿ ತಂದು ಸಗಣಿ ಹಾಕು ಈ ಕಡೆ ಬಾಗ್ಲಾಗೆ. ಮಣ್ಣೆಲ್ಲ ಒಳಕ್ಕೆ ಹಂಗೆ ಬತ್ತೈತಿ, ಸಗಣಿನೇ ಹಾಕಿಲ್ಲ. ನಾನಿದ್ದಾಗ ಹಂಗೊಂದಿನ ಹಿಂಗೊಂದಿನ ಹಾಕ್ತಿದ್ದೆ, ವಾರಕ್ಕೊಂದು ಪಟ್ಟು ಎರಡು ಪಟ್ಟು. ಶುಕ್ರವಾರ ಶನಿವಾರ ಮಂಗಳವಾರ ಹಿಂಗೆ ಯಾವಾಗ ನಾನು ವಾರಕ್ಕೆ ಎರಡು ಪಟ್ಟು ಹಿಂಗೆ ಹಾಕ್ತಿದ್ದೆ ನಾನು. ನೀನು ಹಾಕೇ ಇಲ್ಲ, ಅದಕ್ಕೆ ಒಟ್ಟು ಕಲ್ಲೆಲ್ಲ ಎದ್ದೇವಿ ಹಾಕ್ತಿರ್ಬೇಕು ಮನೆ ಬಾಗ್ಲಾಗೆ. ಕಸ ಪಸ ಹೊಡ್ಕೊಂಡು ಇದು ಮನೆ ಹಿಂದೆ ಅಂತೇಳಿ ಹಂಗೆ ಬಿಡ್ಕೊಂಡಿರಬಾರ್ದು ನೀನು. ಎಲ್ಲನ ಕಸ ಪಸ ಹೊಡ್ಕೊಂಡು ಅಚ್ಚುಕಟ್ಟಾಗಿ ಇಕ್ಕಬೇಕು. ಏಟೋ ಮನೆ ಹಿಂದೆ ಅಂತೇಳಿ ಕಸ ಎಲ್ಲ ಹಂಗೆ ಹರಡಿದೀಯ. ಅಯ್ಯೋ ಸೋನ್ ಪೇಪರು ಮನೆ ಬಾಗ್ಲಾಗೆ. ನಾನು ಈಗೆಲ್ಲ ಸಕ್ಕಡು ಗುಡಿಸಿ ತುಂಬಾಕ್ತಿ. ಅದಕ್ಕೆ ಒಂದಿಟ್ಟು ಕಾದ್ರೆ ಹಾಕೋಣ ಅಂತ ಗುಡಿಸ್ತಾ ಇದ್ದೀನಿ. ಅಲ್ಲ ನೀನು ಒಂದಿಟ್ಟು ಕಾಸನ ಹೊಡಿಯೋಕ್ಕಾಗ್ತಿರ್ಲಿಲ್ವೇನಿ? ಹೊಡ್ದಿಲ್ ಕಾಣತ್ತಿ, ಏನು ಮಾಡೋಣ? ನೀನಿದ್ರೆ ವಾಸಿ ಅತ್ತ ಎಲ್ಲ ಬದುಕು ಮಾಡ್ಕೊಡ್ತೀಯ ನೋಡು. ಯಾರತ್ತ ಅಮ್ಮಂಗೆ ಆಗುತ್ತೆ. ನನಗೂ ಒಟ್ಟನ್ನು ಮಾಡೋಕ್ಕಾಗಲ್ಲ. ನನಗೆ ಕಾದ್ರ ಪದ್ರ ಹಾಕೋದೆಲ್ಲ ಆಗಲ್ಲ. ಒಂದಿಟ್ಟು ಸಗಣಿ ತಂದು ಕಾದ್ರಾಕ ಹೋಗು, ಇನ್ನೇನೆಲ್ಲ ಆದಂಗೆ ಆಗುತ್ತೆ. ಅಲ್ಲ, ಇಲ್ಲಿ ಬದುಕು ಮಾಡ್ತಾ ಇದೆಯಲ್ಲಮ್ಮ ನೀನು. ಇಲ್ಲಿ ಯಾಕೆ ಬದುಕು ಮಾಡ್ತಾ ಇದೀಯಾ? ಯಾಕೋ ಇಲ್ಲಿ ಬದುಕು ಮಾಡ್ತಾ ಇದೀಯ ಅಂತ ಕೇಳ್ತೀಯ? ಮಾಡ್ತೈತಿ ಏನು ಇವಾಗ? ಯಾಕನ ಸೇನಕ್ಕಿಲ್ಲ ಅಂದ್ಲು ಕಣ. ಅದಕ್ಕೇನೆ ಒಂದಿಟ್ಟು ಕಸ ಪಸ ಹೊಡ್ಕೊಟ್ಟು ಒಂದೆರಡು ಬಟ್ಟಿದ್ವು ಒಗ್ದಾಕ ಹೋಗೋಣ ಅಂತ ಬಂದೆ. ಯಾಕೆ ಸೇನಕ್ಕಿಲ್ವಂತೆ ಅವಳಿಗೆ? ಅಲ್ಲ ಕಣಮ್ಮ, ನೀನು ಚೆನ್ನಾಗಿಲ್ದಾಗ ನೋಡ್ಕೊಂಡ್ರ ಅವರು. ನೀನು ಚೆನ್ನಾಗಿಲ್ದಾಗ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋದ್ರ ಕರ್ಕೊಂಡೋಗಿರೋರು ನಾನು, ನೋಡ್ಕೊಂಡಿರೋರು ನಾನು. ಇವಾಗ ನೋಡು ಹೆಂಗೆ ಬಂದು ಇವ್ರ ಮನೆ ಕೆಲಸ ಮಾಡ್ಕೊಡ್ತಾ ಇದೀಯ. ಮನೆಯಾಗೆ ನಮ್ಮ ಮನೆಯಾಗ ಉಂಬೋದು, ಇವ್ರ ಮನೆ ಕೆಲಸ ಮಾಡ್ಕೊಡೋದು ನೀನು. ಇಲ್ಲೇ ಇರುತ್ತೆ ಹೋಗು. ಇಪ್ಪಟ್ಟು ನಾವು ಕಳ್ಸಲ್ಲ ಬಿಡಪ್ಪ. ತಪ್ಪಪ್ಪ ನಾವು ನೋಡ್ಕೊಂಬದಲ್ಲ ಇನ್ಯಾರು ನೋಡ್ಕೊಂತಾರ ಸಿದ್ಲಿಂಗ. ನೋಡಿ ಅಮ್ಮ, ನೀನು ಇಂಥ ಮಾಡಂಗಿದ್ರೆ ಬರಲೇಬೇಡ, ಇಲ್ಲೇ ಇದ್ದುಬಿಡು. ನಿನ್ನ ನಾಟಕದ ಬುದ್ಧಿ ಎಲ್ಲ ಗೊತ್ತೈತಿ ನಿನಗೆ. ಯಾರು ಸೆನಕ್ಕಿಲ್ಲ ಅಂದರೆ ಏನು ನೋಡಲ್ಲ. ನೀನು ಸೆನಕ್ಕಿಲ್ಲ ಅಂದರೆ ಎಲ್ಲರೂ ಬಂದು ನೋಡ್ತಾರೆ. ನೀನು ಯಾಕಮ್ಮ ಅಷ್ಟಕ್ಕೂ ಇವ್ರಿಗೆ ಬದುಕು ಮಾಡ್ಕೊಡ್ಬೇಕು? ಯಾಕೆ ಇವ್ರಿಗೆ ಕೆಲಸ ಮಾಡ್ಕೊಡ್ಬೇಕು ನೀನು ಅಂತೇಳಿ? ಅವ್ರಿಗೆ ನೀನು ಕೈಕಾಲು ಇಲ್ವೇ? ದಿಮ್ಗೈದಾರೆ, ಅವರೆಲ್ಲ ಮಾಡ್ಕೊಂತಾರೆ. ಬಾ, ನಿನಗೆ ವಯಸ್ಸೋಗೈತೆ. ನೀನು ಏನಾನ ಸೆನಕ್ಕಿಲ್ದಂಗೆ ಮನಿಕೊಂಡ್ರಿ ಯಾರು ನೋಡಲ್ಲ ನೋಡಿ, ಹೇಳಿರ್ತೀನಿ. ಬತ್ಯ ಬರಲ್ವ? ಬದುಕು ಮಾಡೋದಾದ್ರೆ ಇವ್ರ ಮನೆಯಾಗೆ ಇರು. ಈಗ ಅಷ್ಟೇನೆ. ನಾನು ತಿರ್ಗಾ ನಮ್ಮ ಮನೆ ತಕ್ಕ ಬಂದಿ ಅಂದ್ರೆ ನಾನು ಬಿಡ್ಕೊಂಬೋದಿಲ್ಲ ನೋಡಿ, ಹೇಳಿರ್ತೀನಿ. ಅಲ್ಲ ಬಿಡಪ್ಪತ್ತ, ಏನೋ ಒಂದಿಟ್ಟು ಬದುಕು ಮಾಡ. ಅಲ್ಲೂ ಇಲ್ಲಿ ಕೂಡ ಇರ್ತೀನಿ, ಅಲ್ಲೂ ಇಲ್ಲಿ ಓಡಾಡ್ಕೊಂಡು. ನಮ್ಮ ಮನೆಯಾಗೆ ಅಮ್ಮ ನೀನು ಹಂಗೆ ನೋಡ್ಕೊಂಡ್ರು ಒಂದು ಕಸ ಹೊಡೆದಿಲ್ಲ, ಒಂದು ಕಸ ಹೊಡ್ಕೊಟ್ಟಿಲ್ಲ ನಮಗೆ. ಇಲ್ಲಿ ನೋಡು ಇವ್ರಿಗೆಲ್ಲ ಕೆಲಸ ಮಾಡ್ಕೊಡ್ತಾ ಇದೆಯಲ್ಲ. ಒಳ್ಳೆರಿಗೆ ಕಾಲನೇ ಇಲ್ಲ ಕಣಮ್ಮ ಈ ಕಾಲದಾಗ. ಏನೇ ಅಂದ್ರೂ ಒಳ್ಳೆರಿಗೆ ಕಾಲ ಇಲ್ಲ. ಕಳ್ಸಲ್ಲ ಕಣ, ಇನ್ನು ಮೇಲಿಂದನ ಇಲ್ಲೇ ಇರುತ್ತೆ. ಹೋಗು, ನಾವು ಕಳ್ಸಲ್ಲ. ಬರಲ್ವೇನಮ್ಮ ನೀನು? ಬರಲ್ವೇ? ಇಲ್ಲ ನೋಡು, ಇವತ್ತೇ ಲಾಸ್ಟ್ ನೋಡು ಹೇಳಿರ್ತೀನಿ. ನೀನು ನಮ್ಮ ಮನೆ ತಕ್ಕ ಬರಲೇಬೇಡ ನೀನು. ನೀನು ಎಷ್ಟು ಮೋಸ ಮಾಡ್ತೀಯಮ್ಮ, ಒಬ್ರಿಗೊಂದು ಮಾಡ್ತೀಯ. ನಮ್ಮ ಮನೆಗೊಂದು ಕಸ ಹೊಡಿಯಲ್ಲ, ಏನಿಲ್ಲ. ಕಸ ಹೊಡಿದಲೇನೆ ಇಲ್ಲಿ ಬಂದು ಎಷ್ಟು ಬದುಕು ಮಾಡ್ತಾ ಇದೆಯಾ ನೋಡು. ನಿನ್ನ ಬುದ್ಧಿ ಇಷ್ಟರಾಗೆ ಗೊತ್ತಾಗ್ತೈತಿ. ನಿನ್ನ ಬುದ್ಧಿ ಎಂಥದ್ದು ಏನು ಅಂತ ಹೇಳಿ ಇಷ್ಟರಾಗೆ ಗೊತ್ತಾಗ್ತೈತೆ ನನಗೆ. ಇಲ್ಲ ಕಣಮ್ಮ, ನಮ್ಗೆ ಹೊಟ್ಟೆ ಉರಿಯಕ್ಕಿಲ್ಲ. ನೀನು ಬರಬೇಡ, ನೀನು ಇಲ್ಲೇ ಇರು. ನಮ್ಮ ಮನೆ ತಕ್ಕ ಬರಲೇಬೇಡ ನೀನು. ಇನ್ನೊಂದ್ಸತಿ ಏನಾನ ನನಗೆ ಸೇನಕ್ಕಿಲ್ಲ ಆಸ್ಪತ್ರೆಗೆ ತೋರಿಸು ಅಂತ ಹೇಳಿ ಬಾ, ಅವಾಗ ಹೇಳ್ತೀನಿ. ಈಗ ಮಾತಾಡಲ್ಲ ನಾನು. ಸುಮ್ಕಿರಿ, ಏನು ಹೋಗ್ಬೇಡ. ಏನು ಜೋರು ಮಾಡ್ತಾನೆ ಹಂಗೇನೆ. ಅಬ್ಬಾ ಬೋಲ್ ನಿಗ್ರು ಮಾಡ್ತಾನೆ. ಹೋಗ್ಬೇಡ ಸುಮ್ಕಿರು. ನಾವೆಲ್ಲ ನೋಡ್ಕೊಂತೀವಿ, ಸುಮ್ಕಿರತ್ತೆ, ಹೋಗ್ಬೇಡ. ಏನೋ ಒಂದಿಟ್ಟು ಬದುಕು ಮಾಡಿಕೊಟ್ರೆ ಅಲ್ಲಿಲ್ಲೇನು ಅಂತ ಅವಳಿಗೆ ಏನು ಬಿಗ್ಗಿ ಅದು ಬದುಕಿಲ್ಲ. ಹುಡುಗನ ಮಾಡ್ಕೊಂಬದು ಅಷ್ಟೇನಿ. ಅವಳ ಗನವಾಗ ಇದ್ದಾಳೆ ಮಾಡ್ಕೊಂತಾಳೆ. ಇವನು ಹಂಗೆ ಸಿಟ್ಟಾಗ್ತಾನೆ. ನೀವು ಇಲ್ಲೇ ಇರು. ಇವ್ನು ಹಂಗೆ ಮತ್ತೆ ಬೋಲ್ಕೇಣೇನೋ ಇವ್ನು ಸಿದ್ಲಿಂಗ ಒಳ್ಳೆನಲ್ಲ. ಸಂಬಲಿಂಗಣ ಏನಂಗಲ್ಲ. ಸಂಬಲಿಂಗಣನ ಮನಸ್ಸು ಒಂಥರ ಧಾರಾಳ. ಇವ್ನು ಸಿದ್ಲಿಂಗ ಇದ್ದಾನಲ್ಲ, ಇವ್ನು ಸಿದ್ಲಿಂಗನ ಮನಸ್ಸು ಒಂಥರ ಹೇಳ್ಬಾರ್ದು ಅಂಥದ್ದೇ ಒಂದು. ಇಲ್ಲೇ ಇರು ಅಷ್ಟೇ. ನಾವೇನು ಇನ್ಮೇಲಿಂದ ಗನವಾಗಿ ನೋಡ್ಕೊಂತೀವಿ. ಇನ್ನೇನೇನು ಸುಮ್ಮನಿರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಬರಲೇಬೇಡ, ಬಾಕ್ಲಕ್ಕೆ ಅಂತಾನಲ್ಲ. ಏನು ಹೇಳು, ಇವನೇನು ಅಂತಾನಾಗ್ಯವನಿ. ಬೋಲ್ ಒಳ್ಳೆನಲ್ಲ ಈ ಹುಡ್ಗವು. ಒಂದಿಟ್ಟು ಕುಯ್ಕ್ ಬುದ್ಧಿ ಅಂತ ಜಾಸ್ತಿ ಇರೋದಕ್ಕೆ ಏಣಿ. ಮತ್ತು ಇವನು ತಗೆ ಒಳ್ಳೆ ಬುದ್ಧಿ ಇಲ್ಲ. ಸುಮ್ಮನೆ ಇಲ್ಲಿರು, ಇವರೆಲ್ಲ ನೋಡ್ಕೊಂತಾರೆ.
ಹೋಗ್ಲೇ ಬೇಡ ಈ ಪಟ್ಟು, ಹೋಗ್ಲೇ ಬೇಡ ಅವ್ರ ಮನೆ ಬಾಕ್ಲಕ್ಕೆ. ನಾನೆಲ್ಲ ನೋಡ್ಕೊಂತೀನಿ, ನೀನು ಸುಮ್ಮನೆ ಇಲ್ಲಿ ಬದುಕು ಮಾಡ್ಕೊಂಡು ಉಣ್ಕೊಂಡು ಇಲ್ಲಿ ಚೆನ್ನಾಗಿರೋದು ಕಲ್. ಸರಿ ಅಮ್ಮ, ಆಯ್ತು, ಇನ್ನೇನು ಮಾಡೋಣ. ಅವನಿಗೆ ಹೇಳೋಗಿ ಅವನೇ ಅಂದರೆ ಇನ್ಯಾಕೆ ಹೋಗೋಣ, ಇಲ್ಲೇ ಬದುಕು ಮಾಡ್ಕೊಂಡು ನನಗೆ ಅಲ್ಲಿ ಇರೋಕ್ಕೂ ರೂಢಿನೇ ಇಲ್ಲ ಕಂಡ್ಲಲ್ತಮ್ಮ. ಅಲ್ಲಿ ಇರೋಕೆ ನನಗೆ ಮನಸ್ಸು ಎಲ್ಲ ಒಂಥರ, ಅಯ್ಯೋ ನನಗೆ ಎಡತ್ತಿಗಿಡ್ಲಿ ಬತ್ತೀನೋ ಅಮ್ಮಂಗಾಗುತ್ತೆ. ಅಲ್ಲೇನೇ ಇಲ್ಲಿದ್ದು ರೂಢಿ ಆಗೈತಲ್ಲ ಇವ್ರ ಮನೆಯಾಗೆ, ಅಲ್ಲೇ ಒಂಥರ ಅಲ್ಲಿ ಇರೋಕ್ಕೂ ನನಗೆ ಮನಸ್ಸಿರಲ್ಲವು. ಅಯ್ಯೋ ದೇವ್ರೆ, ಎಡತ್ತಿಗೆ ನಾನು ಬತ್ತೀನಪ್ಪ ಶಿವನೇ ದೇವ್ರೆ ಅಮ್ಮಂಗಾಗುತ್ತೆ. ಇರೋಕ್ಕಾಗಲ್ಲ, ಒಂಥರನ ರೂಢಿ ಇಲ್ಲತ್ತಾಗ ಇರೋಕ್ಕಾಗಲ್ಲ. ಅವ್ರ ಮನೆಯಾಗಂತೂ ಇರೋಕ್ಕೆ ಆಗಲ್ಲ ಕಣೆ. ಈ ಮನೆಯಾಗಿದ್ರೆ ನನಗೆ ನೆಮ್ಮದಿ. ಮತ್ತು ಸುಮ್ಮನೆ ಇಲ್ಲೇ ಇರು, ಇಲ್ಲೇ ಬದುಕು ಮಾಡ್ಕೊಂಡು ಉಣ್ಕೊಂಡು ಇಲ್ಲೇ ಇರು. ಇವ್ರೇನು ಅವಾಗ ಯಾಸೊಂದು ದಿನನೇ ನೋಡ್ಕೊಂಡವ್ರೆ, ಇಲ್ಲ ಒಂದು 2 ದಿನ ನೋಡ್ಕೊಂಬತ್ತಿ. ಇವಾಗ ನೋಡಿ ಈಗ ಬಂದವನು. ಅವಾಗೆಲ್ಲನ ಗನ್ವಾ ಪಾಪ ಇವಳು ಯೋಸ್ ದಿನ ನೋಡ್ಕೊಂಡ್ರು. ಎಲ್ಲ ಇವಾಗ ನೋಡಮ್ಮ ಒಂದು 2 ದಿನ ಇರೋದಕ್ಕೆ ಯೋಸ್ ಮಾತಾಡ್ತಾನಲ್ವಿ. ಎಲ್ಲ ಒಂದು 7-8 ತಿಂಗಳು 9 ತಿಂಗಳು ಇರೋದಕ್ಕೆ ಯೋಸ್ ಮಾತಾಡ್ತಾ ಇದ್ದಾನೆ ನೋಡಮ್ಮ. ಒಂದು ವರ್ಷ ಅನ್ಕೊಳಮ್ಮ. ಒಂದು ವರ್ಷ ನೋಡ್ಕೊಂಬತ್ತಿ ಸುಸ್ತಾಗ್ಯಾನ ಅವ್ನು ಮನೆಯಾಗಿದ್ಮೇಲೆ ಎಲ್ಲೂ ಯಾರ ಮಂತಕ್ಕೂ ಹೋಗಿ ಕುಡ್ದು ಬದುಕು ಮಾಡಬಾರ್ದು. ಅಯ್ಯಪ್ಪ, ಹಂಗೆ ಇವನು ಒಂದಿಟ್ಟು ಸಿಸ್ಟಮ್ಗಾರ. ಇವಾಗ ಬಂದೈತೆ ಸಿಸ್ಟಮ್. ಅವಾಗೆಲ್ಲ ಏನು ಇರಲಿಲ್ಲ ಸಿಸ್ಟಮ್, ಈಗ ಬಂದೈತಿ ಇವನಿಗೆ. ಅವಾಗೆಲ್ಲ ಹೆಂಗೆ ಬೇಕಾ ಕಟ್ರ ಮಟ್ರ ನಂಗೆ ಇದ್ದಾನು, ಈಗ ಸಿಸ್ಟಮ್ ಮಾಡ್ತಾನೆ ಈಗ. ಈಗ ಒಂದಿಟ್ಟು ನಡಿತೈತಲ್ಲ, ಅದಕ್ಕೆ ಒಂದಿಟ್ಟು ನಮ್ಮ ಮನೆಗಿನ್ನ ಒಂದಿಟ್ಟು ಮನೆ ಎಲ್ಲನ ಚೆನ್ನಾಗಿ ರಿಪೇರಿ ಮಾಡಿಸ್ಕೊಂಡಲ್ಲ, ಅದಕ್ಕೆ ಈಗ ಸಿಸ್ಟಮ್ ಮಾಡ್ತಾನೆ ಸಿಸ್ಟಮ್. ಈಗೆಲ್ಲ ಚೆನ್ನಾಗಿ ದುಡ್ಡಿದ್ದಾವೆ. ಈಗೇನು ಮಗ ಹುಟ್ಟ್ಯವನೇ, ಮಗ ಬೇರೆ ಚೆನ್ನಾಗಿದ್ದಾನೆ. ಊರಾಗೆಲ್ಲ ಸಿದ್ಲಿಂಗನ ಮಗ ಎಂಥ ಚೆನ್ನಾಗಿದ್ದಾನೆ, ಎಂಥ ಚೆನ್ನಾಗಿದ್ದಾನೆ 80-10 ಅವನು ಒಂಥರ ಮ್ಯಾಕೆ ಹೋಗ್ತಾನೆ. ಹಂಗೆ ಮತ್ತೆ ಜನ ಯಪ್ಪ ದುಡ್ಡು ಬಂದಂಗೆ ಒಂಥರ. ಅವನಿಗೆ ಎಲ್ಲನ ಇವಾಗ ಬೋರ್ ಪಾಯಿಂಟ್ ಮಾಡೋಕ್ಕೂ ಅದಕ್ಕೂ ಅಲ್ಲೂ ಇಲ್ಲೂ ಕರೀತಾರೆ. ಈಗೇನೆಲ್ಲ ಕಂಡ್ಕೊಂಡವನೇ, ಎಲ್ಲ ಒಬ್ಬನೇ ಹೋಗ್ಬಿಡ್ತಾನೆ, ದುಡ್ಡು ಆಡ್ತಾವೆ ಕೈಯಾಗೆ. ಅದಕ್ಕೆ ಮೆರಿತಾನೆ ಕಣಿ. ಮೆರಿಲ್ಲ ಮೆರೆದು ಹಿಂಗೆ ಹೋಗೋದೆ ನನ್ನ ಮಗ. ಬೋಲೆ ಇದು ಮಾಡ್ತಾನೆ ಹೇಳವನು, ಒಳ್ಳೆನಲ್ಲ ಅವನು. ಅವನು ಎಂತ ನಂಬೋದು ನನಗೆ ಗೊತ್ತೈತಿ. ಅದು ಒಂದಲ್ಲ ಒಂದಿನ ಹೋಗುತ್ತೆ. ಇವಾಗ ಒಂದಿಟ್ಟು ನಡಿತೈತೆ ಅಂತ ಹೇಳಂಗೆ ಆಡ್ತಾ ಇದ್ದಾನೆ. ನಮ್ಮ ಹುಡುಗರು ಚೆನ್ನಾಗಿ ದುಡ್ದಿದ್ರೆ ಅವನಿದ್ರೆ ನಾವೇನೇನು ಸದ್ರ ಆಗ್ತಿರ್ಲಿಲ್ಲಮ್ಮ. ಏನು ಮಾಡ್ತೀವಿ ಮನ್ಯಾಳ ನನ್ನ ಮಕ್ಕಳು ಹಿಂಗೆ ಮಾಡ್ತಾರೆ. ಅದಕ್ಕೇನೆ ಫೋನ್ ಮಾಡಿದ್ದೀನಿ ನೋಡಮ್ಮ. ಇನ್ನೂ ಒಂದು 6 ಗಂಟೆ ಹೋಗ್ತಾರೆ, ಅಲ್ಲೂ ಇಲ್ಲೂ ಸುತ್ತಾರೆ. ಯಾಕೆ ಹುಡುಗರ ಜೊತೆಗೆ ಹೋಗಿ ಅವನಿಗೆ ಏನು ಮಾಡೋಣಮ್ಮ ದೇವ್ರೇ ಅಮ್ಮಂಗಾಗುತ್ತೆ. ಏನಕ್ಕಾಗಲ್ಲ, ಅಲ್ಲೂ ಇಲ್ಲೂ ಹೋಗಿ ಟ್ರಿಪ್ ಇಕ್ಲಿಲ್ಲ ಅಂದರೆ ಏನು ಉಳ್ದೈತಕ್ಕ. ಹಂಗೆ ಮತ್ತು ಈಗಿನ ಹುಡುಗರು ಹಂಗೆ ಬರೀ ದುಡಿಯೋದು, ಅಲ್ಲೂ ಇಲ್ಲೂ ಸುತ್ತರಿಯೋದೆ. ಅಲ್ಲೂ ಇಲ್ಲೂ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ ಎಲ್ಲ ಹುಡುಗರು ಅಷ್ಟೇ. ನಿನ್ನ ಮಗ ಅಂತಲ್ಲ, ಎಲ್ಲ ಹುಡುಗರು ಅಷ್ಟೇ. ಇನ್ಮೇಲೆ ಹೋಗ್ಬಿಟ್ರೆ ಅವ್ನು ಹಂಗೆ ಆಡಲ್ಲ. ಅದಕ್ಕೆ ಪಟ್ಟು ಹೋಗೋದೇ ಇಲ್ಲ, ಬರೋದೇ ಇಲ್ಲ. ಹೋಗ್ತೀನಿ ನಾನು ಕೇಳಿರ ಅಷ್ಟೇ. ಇಲ್ಲೇ ಕಸ ಮಾಡ್ಕೊಂಡು ಇಲ್ಲೇ ಬದುಕೋ ಮಸ್ತಾಗಿರುತ್ತೆ ಪಾಪ. ಇವಳಿಗೆ ಆಗಲ್ಲ, ಅವಳಿಗೆ ಕ್ಲೀನ್ ಮಾಡೋಕ್ಕಾಗಲ್ಲ. ಒಟ್ಟು ದೊಡ್ಡ ಮನೆ ಯಾರತ್ತ ಅಂತಾಳೆ. ಅದಕ್ಕಾಗಿನ ಬಿಡು, ಇಲ್ಲೇ ಇರು ಸುಮ್ಮನೆ. ಅವರೆಲ್ಲ ನೋಡ್ಕೊಂತಾರೆ, ಅವ್ರು ನೋಡ್ಕೊಂಬೋದು ಆಟ್ರಾಗೆ ಐತಿ. ಈ ವರ್ಷನೇ ಇವ್ರು ನೋಡ್ಕೊಂಡವ್ರ ಮೇಲೆ ಇನ್ನೊಂದು 2 ದಿನ ನೋಡ್ಕೊಂತಾರೆ. ಈ ಕಾಲದಾಗೇನು ಮುದ್ದಿಗೆ ತೊಟ್ಟು ಬಡ್ತಾನೇನು ಯಾರಿಗೇನು ಬಂದಿಲ್ಲ, ನೋಡ್ಕೊಂತಾರೆ ಇರು ಸುಮ್ಮನೆ. ಆವಾಗ ನಾನು ಮಾತಾಡ್ತಿರ್ಲಿಲ್ಲಮ್ಮ. ನಾನು ಹೊಸೊಂದೇನು ನೋಡ್ಕೊಂಡಿದ್ದೆ. ನಾನು ಅವಾಗ ನಮ್ಮ ಹುಡುಗರ್ದೊಂದಿಟ್ಟು ನನಗೆ ಟೆನ್ಷನ್ ಆಗಿತ್ತಾ, ಅದಕ್ಕೆ ಆ ಟೆನ್ಷನಾಗಿ ನಾನೊಂದಿಟ್ಟು ಮಾತಾಡಿದೆ. ಇಲ್ಲ ಅಂದಿದ್ರೆ ನಾನು ಅವಾಗಲೂ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ ಇಕ್ಕೊಂಬ್ತಿದ್ದೆ. ನಾನೇನು ನಮ್ಮ ಇಲ್ಲೋಡ ನಮ್ಮ ಅಜ್ಜಿನ ನಾನು ಹೆಂಗೆ ನೋಡ್ಕೊಂಬ್ತೀನಿ ಗೊತ್ತಿ, ನಮ್ಮ ತಿಮ್ಮಜ್ಜಿನ ಅಂತ. ನೀವು ಹೊಸೊಂದಿಂದಿಂದನೂ ನಮ್ಮ ಅತ್ತೆನ ನಾನು ಹಂಗೆ ನೋಡ್ಕೊಂಬೋದು. ನಾನು ಯಾವತ್ತನಾಗಲಿ ಹೇಳು ಇಷ್ಟಪಟ್ಟು ನೋಡ್ಕೊಂತೀನಿ. ನಮ್ಮ ಅಮ್ಮನ ಸಮೇತ ನಾನು ಹಂಗೆ ನೋಡ್ಕೊಂಬಲ್ಲ, ಹಂಗೆ ನೋಡ್ಕೊಂತೀನಿ ಗೊತ್ತೇ. ಅಯ್ಯೋ ನಾನು ಭಾಳ ಚೆನ್ನಾಗಿ ನೋಡ್ಕೊಂಡಿನಿ. ನಾನಾಗತ್ತೆ ಇಷ್ಟು ದಿನ ನೋಡ್ಕೊಂಡಿನಿ. ಮೇಲಿಂದ ನಮ್ಮ ತಿಮ್ಮಜ್ಜಿ ಇಲ್ಲೇ ಇರುತ್ತೆ ನನಗೆ. ಅದಕ್ಕೇ ಬದುಕು ಮಾಡೋಕ್ಕೆ ಯಾರೂ ಬೇರೆ ಇರಲಿಲ್ಲ. ಹೆಂಗೆ ಬದುಕು ಮಾಡೋರು ಮತ್ತು ಇದ್ರೆ ಸಾಕು ಅಮ್ಮಂಗಾಗುತ್ತೆ. ನನಗೆ ಕಳ್ಸಿದ್ಮೇಲೆ ಗೊತ್ತಾತಿ ವಜ್ಜಿ ಬೆಲೆ ಏನು ಅಂತ. ಅದಕ್ಕೆ ಕಳ್ಸೋಕಣ ಇಲ್ಲೇ ಇರುತ್ತೆ ಹೋಗು ಅಂತೇಳಿ ಹೇಳಿ ಕಳ್ಸಿದ್ದೀನಿ ಸಿದ್ಲಿಂಗಿಗೆ. ಹೋಗಿ ಅವ್ನು ಏನು ಬೈಕೊಂತಾನೆ, ಏನೋ ಬೈಕೊಂಬ್ಲಾಡು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.